ಒಲಿ ಇದಕ್ಕೇನು ಬಂತ ಇವತ್ತಾಗ ಉರಿ ಒಲಿ ಯಾರು ಹೋತು ದೌಡ ಅಡಿಗೆ ಮುಗಿಸ್ಬೇಕು ಇನ್ನೂ ಎಷ್ಟೊತ್ತಿಗೆ ಆಕತೆ ಏನು ಅಡಿಗೆ ಏಯ್ ಪರ್ಸೆಂಟ ಆತನ ರಾಗಿ ಅಂಬಲಿ ಇನ್ನು ಕುದಿಸ್ಕೊಂತನ ಕುಂತಿಯ ಹಾ ರೀ ಅತ್ತೀರ ಅದು ಅತ್ತೀರ ಒಲಿ ಯಾಕ ಹಸೆ ಕಟ್ಟಿಗೆ ಅನ್ರಿ ಉರಿ ಒಲ್ವಯ್ಯನ ಆಗಕತ್ತೈತಿ ಅತ್ತೀರ ಅದೇ ಬುರ್ಗ ಬಂದೈತಿ ಒಂದೀಟ್ ಕುದಿ ಹತ್ತಂದು ಸೋಸ್ಕೊಂಡ್ ಬಂದ ಬಿಡ್ತೇನೆ ಏನ್ ಸೋಸ್ಕೊಂಬರ್ತೀಯ ಏನ ಇಷ್ಟೊತ್ತಿಗೆ ಅಲ್ಲೇ ಕುಡಿಬೇಕಿತ್ತು ರಾಗಿ ಅಂಬಲಿ ಹೋಗಿ ಬೆಳಗ್ಗೆ ಎದ್ದು ಅವ್ರ ಮನೆ ಬೇಕಲ್ಲ ನಿಂತಿಯನ ಇಲ್ರಿ ಅದು ನಾನು ನಿಂದಿರ್ಬೇಕಂತ ನಿಂದಿರ್ಲಿಲ್ರಿ ಅತ್ತೀರ ಅಲ್ಲಿ ಏನೋ ಸ್ವಲ್ಪ ತೊಂದರೆ ಆಗಿತ್ತ ಕರೆದ್ರ ಅದಕ್ಕೆ ಹೋಗಿದ್ನಿ ರೀ ನೋಡ ನಾ ಹೇಳಾಕತ್ತೇನೆ ಅಕ್ಕಪಕ್ಕದ ಹೆಂಗಸೂರ್ ಜೊತೆಗೆ ಮಾತಾಡ್ಕೊಂತ ನಿಂತಿ ನಿನಗ ಬೀಳ್ತಾವ ಮತ್ತೆ ಆಜು ಬಾಜು ಹೆಂಗಸೂರ್ ಜೋಡಿ ಎಷ್ಟು ಮಾತಾಡ್ಬೇಕು ಅಷ್ಟ ಮಾತಾಡ್ಬೇಕು ಏನ ಹೇಳಾಕತ್ತೇನೆ ಕೇಳ ನನ್ನ ಸಂಗಟ ಇವೆಲ್ಲ ನಡೆಯೋದಲ್ಲ ಮತ್ತೆ ನೀ ಈ ರೀತಿ ಮಾತಾಡ್ಕೊಂಡು ನಿಂದ್ರೋದು ಮಾಡೋದು ನನ್ನ ಮಗನ ಮುಂದೆ ಹೇಳಿದ್ನಿ ಅಂದ್ರೆ ಬೀಳ್ತಾವ ಗಜಗ ಇಲ್ರಿ ಅತ್ತೀರ ನಾ ಮಾತಾಡೋದಿಲ್ಲ ತಗೋರಿ ನಿನಗಿಂತ ಮುಂಚಿದ್ದಕ್ಕೆ ಏನ ಹೇಳ್ದಂಗೆ ಕೇಳ್ತಿದ್ಲಕ್ಕೆ ಹ್ಞೂ ರೀ ಅತ್ತೀರ ಆದ್ರೆ ಅತ್ತೀರ ಆಕಿ ಎಲ್ಲಿ ಹೋದ್ರು ಅದೆಲ್ಲ ನಿನಗೆ ಯಾಕ ನಿಂದ ಎಷ್ಟಾಯ್ತು ಅಷ್ಟು ನೋಡ್ಕೊ ಏನ ಆಕಿ ಬ್ಯಾಡ ಅಂತ ಬಿಟ್ಕೊಟ್ಟು ಹೋದ್ಲು ಆಕಿ ಅಲ್ಲಿ ಏನ ಇತ್ತಕಂತೈತಿ ಊರಾಗ ಬೇರೆ ಉಸಾಬ್ರಿ ಅದಕ್ಕೆ ಹೋಗ್ಯಾಳ ಸುಮ್ಮನಿರ ಬಾಳೆದಸ್ತ್ ಹೆಣ್ಮಗಳಲ್ಲಕ್ಕಿ ಬೆಳಗ್ಗೆ ಮುಂಜಾನೆ ಹೋಗಿ ಅಲ್ಲಿ ಮಾತಾಡ್ಕೊಂಡು ನಿಂತಿಯಲ್ಲ ನೋಡ್ದಾರ ಏನ್ ಅನ್ಬೇಕು ಆಯ್ತು ತಗೋರಿ ಅತ್ತೀರ ಸೋಸ್ಕೊಂಡ್ ಬರ್ತೇನೆ ಅಯ್ಯವ್ವ ಹತ್ತು ರೀ ಅತ್ತೀರ 2 ನಿಮಿಷ ಸೋಸ್ಕೊಂಡ್ ಬರ್ತೇನೆ ಇದಾಗಿಂದ ಪಟ್ಟನ ರೊಟ್ಟಿಗೆ ಹಂಚಿಡ ಏನ ರೊಟ್ಟಿಗೆ ಹಂಚಿಡ ನಿಮ್ಮ ಮಾವ ಎದ್ದು ಗುಡ್ಲೆ ರಾಗಿ ಅಂಬ್ಲಿ ಕುಡಿದು ಹೊಲಕ್ಕೆ ಹೋಗಿ ಬಂದು ರೊಟ್ಟಿ ತಿಂತಾರ ಅವ್ರು ಮತ್ತು ದಡ ಆಗಿರ್ಬೇಕು ಏನ ಇವತ್ತು ಒಂದು 2 ಆಳು ಬರ್ತಾವಂತ ಅವಕ್ಕೂ ಸೇರಿಸಿ ಒಂದು 6 ರೊಟ್ಟಿ ಹೆಚ್ಚಿನ ಮಾಡು ಮತ್ತು ತಿನ್ನು ಹೊತ್ನ್ಯಾಗ ಒಂದು ರೊಟ್ಟಿ ಕಡಿಮೆ ಬಿತ್ತಂತ ಹೇಳೋಕ್ಕಾಗೋದಿಲ್ಲ ಅದಕ್ಕೆ ಒಂದು 6 ರೊಟ್ಟಿ ಹೆಚ್ಚಿನ ಮಾಡ ಇವತ್ತು ಕೆಲಸ ಭಾಳ ಅದಾವ ಹೊಲ್ದಾಗ ಹ್ಞೂ ರೀ ಅತ್ತೀರ ಮಾಡಿಡ್ತೇನೆ ಅದಾದ್ಮ್ಯಾಗ ಖಾಲಿ ಕುಂದ್ರಬೇಡ ಜೋಳ ಹಸನ್ ಮಾಡೋ ಕೆಲಸ ಐತಿ ಮಾಡಿ ಮುಗಿಸು ಅಲ್ಲ ಅತ್ತೀರ ಪ್ರಭಾವತಿ ಏನು ಮಾಡಕತ್ತಾಳ್ರಿ ಅತ್ತೀರ ಅಡುಗೆ ಮನೆ ಕಡೆ ಬಂದಿಲ್ಲ ಅದಕ್ಕೆ ಏನು ಮಾಡಕತ್ತಾಳ ಯಾರಿಗೆ ಗೊತ್ತು ಬೆಂಕಿ ಎತ್ತು ಹೋಗಾಕತ್ತಾಗ ಆಕಿನ ಹೇಳಿದ ಮತ್ತೆ ಕೇಳ್ತಾಳ ಆಕೆ ಅಲ್ಲೇ ಎಲ್ಲಾರ ಚಟಿತಿರ್ಬೇಕು ಹಿತ್ಲು ಬಾಗಲ್ದಾಗ ಮುಂಚೆ ಬಾಗಲ್ದಾಗ ಎಲ್ಲಾರ ನೋಡ್ತಂತಡಿ ಏನು ಮಾಡಕತ್ತಾಳ ಯವ್ವ ದೇವ್ರ ಬೆಳಗ್ಗಿಂದ ಚಂತನ ಕೆಲಸ 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 ಯವ್ವ ದೇವ್ರ ಈ ಹೆಣ್ಸೂರಿಗೆ ಲಗ್ನ ಮದುವೆ ಮುಂಚೆ ಯಾಕೆ ಬೇಕು ಅಂತೇನೆ ನಾನು ಇದೊಟ್ಟು ಕುದಿ ಬಂತಂದ್ರೆ ಬಡ ಬಡ ಸೋಸ್ಕೊಟ್ಟು ಮತ್ತೆ ಬೇರೆ ಕೆಲಸ ಮಾಡ್ಕೋಬೇಕು ಅಲ್ಲ 2 ನಿಮಿಷನೂ ನಿಂತಿಲ್ಲ ನಾನಲ್ಲಿ ಹೋಗಿ ಮಾತಾಡ್ಕೊಂತ ಆಗಲೇ ನಮ್ಮನಿ ಬೇದಾಡಕತ್ತಾರ ಅಕ್ಕವ ರಾಗಿ ಅಂಬ್ಲಿ ಆತ ನೀವು ಕಡೆ ಬರ್ರಿ ಬೇಕಾರೆ ನಾನು ರೊಟ್ಟಿಗೆ ಜಿಗಿಟ್ ಹಾಕ್ತೇನೆ ಅಕ್ಕವ ಹಾಂ ಏನಂದಿ ಪ್ರಭಾ ಏನಂದಿ ಅಯ್ಯೋ ಅಕ್ಕವ ಯಾಕೆ ಏನಾಯ್ತು ಏನು ಅಷ್ಟು ಗಾಢವಾಗಿ ವಿಚಾರ ಮಾಡಕತ್ತೀರಿ ಏನು ವಿಚಾರ ಮಾಡೋದು ಏನ ಬಿಡಯ್ಯವ್ವ ಯಾಕ ಮನಸ್ಸಿಗೆ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟತಿ ಅತ್ತಿಯರು ಬರ್ತಾ ಭಾಳ ಕಿರಿಕಿರಿ ಮಾಡ್ತಾರವ ಯವ್ವ ಎಲ್ಲ ನಾವು ನೋಡ್ಕೊಂತ ಇದ್ದು ಸಾಕಾಗಿ ಹೋಗೈತಿ ಜಲಮ್ ಅನ್ನೋದು ಬಿಡ ಅಕ್ಕ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತಿ ಹಂಗ ಅಲ್ಲ ನೀವು ರೇವಾಗಿದ್ರು ಯಾವಾಗ ನೆಮ್ಮದಿಯಿಂದ ಇರಾಕ್ ಬಿಟ್ಟಾರ ನಂದು ನಿಂದು ಒಂದ ಸಮನ ಲಗ್ನ ಆಗೈತಿ ಜೋಡಿಲೆ ನೋಡಿದ್ರೆ ಎಷ್ಟೋ ವರ್ಷದಿಂದ ಅಕ್ಕ ತಂಗಿಯರಾಗಿ ಜೊತೆಗಿದ್ವಿ ನಾನು ಅಷ್ಟು ಬೆರ್ತು ಹೋಗೇವಿ ಆದ್ರೆ ಅತ್ತಿಯರು ಕೊಡು ಕಾಟಕ್ಕೆ ಅವ್ರ ಜೊತೆಗೆ ಚೆಂದಾಗಿ ಇರಾಕಾಗೋದಿಲ್ಲ ನಮ್ಗೆ ಅಡೀ ಮನೆ ಸೇರ್ಕೊಂಡು ಇಬ್ರು ಬೆಂಡ್ಲ್ಯಾರ ಏನು ಮಾಡಕತ್ತಾರ ಹಾಂ ಎಲ್ಲಿ ಹೋಗಿದ್ದೆ ಪ್ರಭಾ ಅದು ಅತ್ತಿಯರ ಅದು ಇಲ್ಲಿ ಮುಂಚೆ ಬಾಗಲಾಗ ಓಟು ಭಾಳಷ್ಟು ಎಲೆ ಹಾರಿ ಬಿದ್ದಿದ್ವಲ್ರಿ ಓಟು ಕಸಗಿಸ ಹೊಡೆದು ನೀರು ಸಾರಿಸಿ ಬಂದೆ ಸಗಣಿ ಸಾರಿಸಿ ರಂಗೋಲಿ ಹಾಕಿ ಬಂದೆ ಹೌದನ ಈಕಿ ಎದ್ದು ಇವ್ರ ಮನೆ ಪಂಚಾಯತಿ ಕೇಳಕ್ಕೆ ಹೋಗ್ಕಾಳ ನೀ ಮನೆ ಬಾಳೆ ಮಾಡಾಕತ್ರ ಈಕಿ ಪಂಚಾಯತಿ ಕೇಳಕ್ಕೆ ಹೋಗ್ಕಾಳ ಈಕಿ ಇನ್ನೂ ಇಷ್ಟೊತ್ತಾದ್ರೂ ಒಂದು ರಾಗಿ ಅಂಬ್ಲಿ ಸೋಸಿ ಕೊಡ ಕಿಮ್ಮತ್ತಾಗಿಲ್ಲ ಈಕಿಗೆ ಕಿಮ್ಮತ್ ಗೆಡಿಗೆ ಈಕಿಗೆ ಅತ್ತಿ ಮನಿ ಅಂದ್ರೆ ಏನೋ ಆಗೈತಿ ಈಕಿಗೆ ಸೋಸ್ಕೊಂಬಾರ ಬಡ ಬಡ ಅಕ್ಕವ ನೋವು ಆತನ ಇರ್ಲಿ ಬಿಡವ ಹಂಗೆ ತಿಳ್ದಾರಲ್ಲ ಹೋಲತ್ತ ನೋವು ಆದ್ರ ಏನು ಬಿಟ್ರ ಏನು ಸುಮ್ಮನೆ ಅವ್ರು ಕೊಟ್ಟು ಮಾತಾಡಿ ಉಪಯೋಗಿಲ್ಲ ನಾನು ಸುಮ್ಮನೆ ಆಗೋದು ಒಳ್ಳೇದು ಯವ್ವ ನಾ ಹಂಗಾರ ಹುಬ್ಬಳ್ಳಿ ಪ್ಯಾಟಿಗೆ ಹೋಗ್ಬರ್ಲ ಎಲ್ಲ ಮುಳುಗಾಯಿ ಬುಟ್ಟಿ ತುಂಬ್ಸೇನಿ ಗಾಡಿಗೆ ಹೋಗ್ಬರ್ತೇನೆ ಆತ ಹೋಗಿ ಬಾ ಅಂದಂಗ ಹೊಲ್ದಾಗ ಕಳೆ ತೆಗಿಯಕ್ಕೆ ನಾಳೆ ಯಾರಿಗೆ ಹೇಳಿ ನಾಳೆ ಒಂದು 4 ಕಾಳಿಗೆ ಹೇಳೇನು ಬಿ ನಾ ಕಾಳು ಹೊರಗಿನಾರ ಮಾಡಿದ್ರೆ ರೊಕ್ಕ ರೂಪಾಯಿ ಉಳಿತಾವಂತ ಮಾಡಿ ಏನು ಬದ್ನಿಕಾಯಿ ದೊಡ್ಡ ಲಾಭ ಆಕತ್ತಂತ ಮಾಡಿ ಬೇಡ ಇಲ್ಲೇ ಮನ್ಯಾಗ ಇಬ್ರದಾರಿಲ್ಲ ಸುಸ್ತ್ಯಾರ ಅವ್ರಿಬ್ರಿಗೆ ಹೇಳು ಹೊರಗಿಂದ ಕ್ಯಾಡ್ ಹೇಳು ಸಾಕು ನೀವೊಬ್ಬ ಹರಿ 5 ಆದ್ರೆ ಇಲ್ಲ ಮತ್ತು ಹೊರಗಿನವ್ರಿಗೆಲ್ಲ ಹೇಳ್ಕೊಂಡು ಕುಂದ್ರಾಕೋಬೇಡ ಸುಮ್ಮನೆ 2 ಆಳಿನ 2 ಆಳು 3 ಆಳಿನ ಪಗಾರ ಉಳಿತೈತಿ ನನಗೆ ಆಗುದಿಲ್ಲ ಬೇ ಹರ್ಯಾಕ ನಾಳೆ ಬದ್ ಹೊಲಕ್ಕೆ ಗೊಬ್ಬರ ಹಾಸ್ಬೇಕು ಆಮ್ಯಾಗ ಇದು ಏನದು ಅಲ್ಲಿ ಗೊಬ್ಬರ ಹೇರ್ಸು ಕೆಲಸ ಐತಿ ಯಾವ್ದು ಮಾಡ್ಬೇಕು ಸುಮಾರು ಕೆಲಸ ಕಾಯಿ ಇಳ್ಬೇಕು ತೆಂಗಿನಕಾಯ್ದು ಅದು ಕೆಲಸ ಅದಾವು ಸುಮಾರು ಕೆಲಸ ಅದಾವು ನಾಳೆ ಆಮೇಲೆ ಪಂಚಾಯತಿ ಆಫೀಸ್ಗೆ ಹೋಗಿ ಅದೇ ಇದು ಏನದು ಕಂದಾಯದ್ದು ಮಾತಾಡಿ ಬರೋದೈತಲ್ಲ ಅಲ್ಲಿ ಹೋಗ್ಬೇಕು ಇವ್ರಿಗೆ ಹೇಳ ಸ್ವಸ್ಥರಿಗೆ ಹರಿಸ್ತಾವ ಅವ್ರು ಮಾಡ್ತಾರ ಬಿಡು ನೀ ಮಾಡ್ಲಿಕ್ಕೆ ಕಟ್ಟೋತು ಅವ ಎಲ್ಲೋಗ ನಿಮ್ಮ ತಮ್ಮ ಅವ ಎಲ್ಲಿ ಹೋಗ್ಯ ನನ್ಗೆ ಗೊತ್ತಿಲ್ಲ ಎಲ್ಲಿ ಹೋಗ್ಯಾನ ಗೊತ್ತಿಲ್ಲ ಅದು ಎಂತ ಅಡ್ಡಾಡ್ತಾನೆ ಏನೋ ಪುಣ್ಯಾತ್ಮ
ಯಾವಾಗ ನೋಡಿದ್ರೆ ಮನ್ಯಾಗ ಇರತ್ತಲ್ಲ ತಗ ಎಲ್ಲಿ ಹೋಗ್ಯಾನ ಅನ್ನೋದು ಲೆಕ್ಕ ಹರಿಯಂಗಿಲ್ಲ. ಅಂದಂಗೆವ ನನಗೊಂದು ವಿಚಾರ ಕಿವಿಗೆ ಬಿತ್ತು. ಏನ ತಮ್ಮ ಅಲ್ಲೇ ಊರಾಗ ಇಕ್ಕಿ ಅದಾಳಲ್ಲ ಆಕೆ ಜಲ್ಜವ್ ಅಂತೇಳಿ ಊರ್ ಹೊರಗೆ ಒಂದು ಮನಿ ಐತಿ ಜಲ್ಜವ್ ಅಂತೇಳಿ ಗಂಡು ಬಿಟ್ಟಾನ. ಆಕಿ ಮನಿಗೆ ಹೋಗಿ ಬರ್ತಾನ ಅಂತ ಸುದ್ದಿ ಕಿವಿಗೆ ಬಿತ್ತು. ಬಾಯಿ ಮುಚ್ಚು ಬಾಡೆ ಮತ್ತಿದನ್ನಕ್ಕೆ ಹೆಂಡತಿ ಮುಂದೆ ಅಂದಿಗಿಂದಿ ಹಿಂದಾಗಡೆ ನಾಡ್ಕೊಂತ ಕುಂದಿರ್ತಾವ. ಅದು ಅಲ್ದ ಆಯ್ತು ಇದನ್ನ ಹೆಂಡತಿ ಮುಂದೆ ಅನ್ನಕ್ಕೆ ಹೋಗ್ಬೇಡ, ನಾನು ಏನನ್ನೋದು ಪತ್ತೆ ಹಚ್ತೀನಿ ಹೇಳ್ತಾನೆ ಬಾಡ್ಯಾಗ ಹಂಗೆ ಮಾಡ್ಬೇಡಪ್ಪ ಅಂತೇಳಿ. ಏನು ಹೆಂಡತಿ ಮುಂದೆ ಅನ್ಬೇಡ. ನಾ ಯಾಕೆ ಅನ್ನಕ್ಕೆ ಹೋಗ್ಲಿ ಬೇ? ಹೋಲ್ಬಿಡು, ಎಷ್ಟಾದರೂ ಗಂಡ್ಮಗ ಮಾಡಿದ್ದಾನ, ನಾ ಹೇಳ್ತೇನೆ ಹಂಗೆ ಮಾಡ್ಬೇಡ ಅಂತೇಳಿ. ಆಯ್ತು. ಮತ್ತು ನೀನು ಹೋದಿ ತೆಗಿಬೇ ಅಂತದೆಲ್ಲ ನಾ ಮಾಡೋದಿಲ್ಲ. ಮಾಡೋದಿಲ್ಲ. ನೀ ಹೆಂಡತಿ ಮಾತು ಕೇಳವ, ನೀ ಹೆಂಡತಿ ಬಾಡ್ಯಾ ನೀನು. ಬೇ ನಾ ತಾಯಿಗೆ ತಕ್ಕ ಮಗ ಬೇ, ಹೆಂಡತಿ ಮಾತು ಕೇಳವಲ್ಲ. ನೀ ಅಂತರೂ ನೀ ಹೇಳಿದ್ ಒಂದು ಮಾತಾರ ಮೀರ್ತಾನೆ ಅನ್ಬೇ, ನೀ ಹಾಕಿದ ಗೆರಿಯಾರ ದಾಡ್ತಾನೆ ಅನ್ಬೇ. ಅಂದ್ರೂ ಹಿಂಗೆ ಮಾತೊಂದು ಅನ್ನೋದು ಬೇಯುದು ಬಿಡುದಿಲ್ವಾ ನೀ ಹೆಣ್ಮಗಳ ತಗ ಎಲ್ಲದಕ್ಕೂ ಒಟ್ಟು ಮತ್ತು ನಮ್ಗ ಅಂತಿ. ಹಿಂಗ ಇರು. ಏನು ಯಾವಾಗ ಹೆಂಡತಿ ಮಾತು ಕೇಳಿ ಹ್ಞೂ ಅಂತೀಯ ಹ್ಞೂ ಕೊಡ್ತೀಯ ಗೊತ್ತಿಲ್ಲ. ಏನು ಬಿಡಾಡ್ಯಾರ ಮಾತು ಕೇಳಾಕೋಬೇಡ. ಹೆಂಡತಿ ಮಾತು ಕೇಳಿ ಗಂಡ್ಮಗ ಯಾರು ಉದ್ದಾರ ಆಗೋದಿಲ್ಲ ಜೀವನದಾಗ, ತಿಳ್ಕೊಂಬಿಡು. ಆತಾತ್ ನಾ ಈಗ ಬರ್ತಾನೆ ಟ್ಯಾಟ್ಗೆ ಹೋಗ್ತಾನೆ. ಏನಾರು ತರ್ಬೇಕ ನಿನಗೆ? ಬೇಡ ಏನು ಬೇಡ. ಬರೋ ಹೊತ್ನ್ಯಾಗ ಒಂದು ಪ್ಲೇಟ್ ಪುರಿ ತೊಗೊಂಬರ್ಲ. ಕಂಡಪಟ್ಟು ದಿನ ಪುರಿ ತಿಂದೇ ಇಲ್ಲ. ಅಲ್ಲೇ ಹುಬ್ಬಳ್ಳಿ ಪೇಟ್ಯಾಗ ಪುರಿ ಗನ್ನ ಬಾಜಿ ಗನ್ನ ರುಚಿ ಇರ್ತೈತಿ. ಪುರಿ ಬಾಜಿ ತಿನ್ನೋಂಗೆ ಆಗ್ಬಿಟ್ಟತ್ತಪ್ಪ. ತೊಗೊಂಬ. ಏನು ಆತ ಅಲ್ಲ ರೀ. ಏ ದರಿದ್ರ ಊರ್ ದರಿದ್ರ ಹೊಂಟ ಗಣಮಗನ್ ಕರಿತಾರನ ಕೆಲ್ಸಕ್ಕೆ. ಹೊಂಟ ಗಣಮಗನ್ ಹೊರಗೆ ಯಾವತ್ತು ಗಣಸೂರು ಕೆಲ್ಸಕ್ಕೆ ಹೊಂಟ ಗಡ್ಡಗಾಲ್ ಹಾಕ್ಬಾರ್ದು. ಹೆಂಗಸೂರು ಎದಕ್ಕೆ ಬೇಕಾಗ್ಯಾನವ? ಇಲ್ರಿ ಅತ್ಯಾರ. ಯಾಕಡೆ ಹೋದ್ರಿ ಅವ್ರು? ಯಾಕಡೆ? ಹುಬ್ಬಳ್ಳಿ ಪೇಟ್ಗೆ ಹೋದ. 3 ಹೊತ್ತು ನಿನ್ ಮುಂದೆ ಕುಂದ್ರಬೇಕನವ? ಬಸವಣ್ಣ ಕುಂತಂಗ ಈಶ್ವರನ್ ಮುಂದೆ ಕೆಲಸ ಬಗ್ಸಿ ಇರ್ತಾವ ಇಲ್ಲ? ಎದಕ್ಕೆ ಕರೆಯಕತ್ತಿ ಅವನ್ನ? ಹೋಗಿ ಒಳಗೆ ಏನಾರು ಕೆಲಸ ಇದ್ರೆ ನೋಡ್ಕೋಗ, ದಗ್ದ ಮಾಡೋಗ. ಅಲ್ಲ ಹುಬ್ಬಳ್ಳಿ ಪೇಟೆಗೆ ಆದ್ರೆ ಒಂದು ಈಟು ಏನೋ ಹೇಳೋದಿತ್ರಿ ಅತ್ಯಾರ. ಏನು ಹೇಳ್ಬೇಕಾಗಿಲ್ಲ. ಅಡ್ಗಾಲ ಹಾಕಿ ಹೋನ ಏನವ ಆತು ಗಾಡಿ ಬಿಡ್ತು ನೋಡಲ್ಲಿ ಹೋಗ್ಯಾನ್ ತಗೋ. ಇನ್ನೊಮ್ಮೆ ಏನಾರು ಹೇಳ್ಕೊಳ್ಳುವಂತೆ. ಏನಾರು ತಿನ್ನಾಕ್ಬೇಕಾಗಿತ್ತಾನ? ಮನೆಯಿಂದ ರೊಟ್ಟಿ ಪಲ್ಯ ಯಾರು ತಿನ್ಬೇಕು? ಊಟ ಚಟದಲ್ಲಿ ನಿಮ್ಗೆ ಹೊರಗಿಂದ ಚಟ ಬಿದ್ದು ಬಿಟ್ಟತ್ ನಿಮಗೆ. ಊಟ ಅಲ್ರಿ ಅತ್ಯಾರ. ಏನ ಸ್ವಸ್ತ್ಯಾರ ಏನಾತಾಗ ಹಿಂಗ ಲೂಜ್ ಬಿಟ್ರೆ ಕೈ ಮೀರಿ ಹೊಕ್ಕಾವ ಇವು. ಓಯ್ ನೀ ಎಲ್ಲಿ ಹೊಂಟಿ? ಅತ್ತಮ್ಮ ನಾನು ರೊಟ್ಟಿ ಮಾಡಕ್ಕೆ ಹೊಂಟಿದ್ದೀರಿ. ಅಕ್ಕವ ಅರಿ ಭಾಳ ಅದಾವಂತ ಒಗಿವು. ಅರಿಬಿ ಒಗ್ಯಾಕೆ ಹೊಂಟ್ಲ. ನಾ ಹೊಸ ರೊಟ್ಟಿ ಮಾಡ್ತಗನಿ ಅಂದ್ರೆ ಆಕೆ ಅರಿಬಿ ಹೊಕ್ಕೊಂಬಂದ್ಲಂದ್ರೆ ಮತ್ತೆ ಹೊಸ ಬಾಂಡೆ ತಿಕ್ಕೊಂಬಿಡ್ತೇನೆ. ಆಕೆ ಉಳ್ಕದ ಕಸ ಗಿಸ ಹೊಡೆದು ಕಲ್ಲು ಒರೆಸ್ಕೊಂಡು ಸಗಣಿಗೆ ಬಾಚಿ ತೆಗಿತಾಳಂತ. ಆತು ಮಾಡಿ ಹೋಗು. ಇವರಿಬ್ರು ಸುಸ್ತ್ಯಾರು ನನ್ನ ಮಾತಿಗೆ ಕಿಮ್ಮತ್ತು ಕೊಡ್ಬೇಕು, ನಾ ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು ಅಂದ್ರೆ ಇವರಿಬ್ರು ನಾನು ಹಿಡ್ತಾಗ ಇರ್ಬೇಕಂದ್ರೆ ಮೊದಲು ಇವರಿಬ್ರು ನಡಕ್ಕೆ ಹೊಂದಾಣಿಕೆ ಇರಬಾರ್ದು. ಇಬ್ರಿಗೆ ಒಬ್ರನ್ನ ಕಂಡ್ರು ಒಬ್ರು ಆಗ್ಲಾರ್ದಂಗೆ ಆತಂದ್ರೆ ಆಕಿಕ್ಕಿ ಮಾತು ಕೇಳೋದಲ್ಲ, ಈ ಕಕ್ಕಿ ಮಾತು ಕೇಳೋದಲ್ಲ. ಇಬ್ಬರು ಕುಡ್ಸೆ ನನ್ನ ಮಾತ ಕೇಳ್ತಾರೆ. ಈ ಮನ್ಯಾಗ ನಾ ಬದುಕಿರೋ ಮಟ್ಟ ನಂದ ಆಟ ನಡಿಬೇಕು. ನನ್ನ ಮನೆ ಹಿಡ್ತಾ ನನ್ನ ಕೈಯಾಗ ಇರಬೇಕು. ಹೆಂಗೆ ಇಟ್ಕೊಳ್ಳೋದು? ನಾನು ಅನ್ಕೊಂಡಂಗೆ ಮಾಡ್ಬೇಕು. ಮೊದಲು ಇವ್ರಿವ್ರ ಮನಸ್ಸು ಹಾಳು ಮಾಡ್ಬೇಕು. ಅಂದ್ರೆ ನಾನು ಹಿಡ್ತಾ ಈ ಮನಿದು ನನ್ನ ಕೈಯಾಗ ಇರ್ತೈತಿ. ಇಲ್ಲ ಅಕ್ಕ ತಂಗಿ ಒಂದಾಗಿ ನನ್ನ ಬಡಿತಾರೆ ಇವರು. ಅಮ್ಮ ದೇವ್ರೆ, ಇವ್ರು ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲಲ್ಲ? ಏನು ನಾಳೆಗೆ ಬರ್ತಾರೆ ಏನೋ? ಇವತ್ತು ರಾತ್ರಿ ಪಾರಕ್ಕಾರ ಮುಕ್ಕೊಳಕ್ಕೆ ಬರ್ತಾರೆ ಏನೋ ನನ್ನ ಮನೆಗೆ? ಕೇಳಬೇಕು. ಶಾಂತಕ್ಕರ ಏನು ಬಾಗಲ ನಿಂತ್ಬಿಟ್ಟಿರಲ್ಲ? ಇದು ಗೌಡ್ರ ಹಾದಿ ಕಾಯಕತ್ತೀರನ? ಹ್ಞೂ ರೀ ಪಾರವಕ್ಕರ, ಹಿಂಗೆ ನಿಂತಿದ್ದು ನೋಡ್ರಿ. ಇದು ಇವತ್ತು ರಾತ್ರಿ ಬರ್ತಿರಲ್ಲ ಮುಕ್ಕೊಳಕ್ಕೆ? ಹೋಗ್ಬೇಕೆ ಒಂಥರ ತ್ರಾಸ ಆದಂಗೆ ಆಕತ್ರಿ, ಹೆದ್ರಿಕೆ ಬಂದಂಗೆ ಆಕತ್ ಜೀವಕ್ಕೆ. ಅದಕ್ಕೆ ಒಟ್ಟು ನೀವು ಬಂದ್ರಿ ಅಂದ್ರೆ ನೆಮ್ಮದಿ ಅನಿಸ್ತತಿ. ಬರ್ತೀರಲ್ಲ? ಇವು ಬರ್ತೇನೆ ರೀಪ್ಪ. ನೀವೇನು ಹಿಂಗೆ ಕೇಳ್ತೀರಿ? ಬರ್ತೇನೆ ರೀ. ತೀರಾ ಅಷ್ಟು ಬರಲಿಲ್ಲ ಅಂದ್ರೆ ನನ್ನ ಮನುಷ್ಯಾಳ ಅಂತಾರನಿ ಯಾರ? ಗೌಡ್ರಿ ಏನು ನಾಳೆ ಬರ್ತಾರ ಏನಪ್ಪ? ಇವತ್ತು ಬರ್ತೇನೆ ಅಂತ ಹೇಳಿದ್ರೇನ್ರಿ? ಇವತ್ತು ಬರ್ತೀನಿ ಅಂತ ಹೇಳಿದ್ರು. ನೋಡೋಣ, ಕತ್ಲೆ ಮಠ ಹಾದಿ ಕಾಯ್ತೀನಿ. ಬಂದ್ರೆ ಚಲೋ ಆಯ್ತು, ಇಲ್ಲ ನಾಳೆಗೆ ಬರ್ತಾರ ಏನೋ. ಅದು ಯಾರಿಗೆ ಹುಷಾರಿಲ್ದಾರ ನಾನು ನೋಡಕ್ಕೆ ಹೋಗ್ತೀನಿ ಅಂದಿದ್ರಲ್ಲ, ನನಗನ್ನಿಸ್ತೈತಿ ಏನಾರ ಅಲ್ಲೇ ತ್ರಾಸಾಗಿರ್ಬೇಕು, ಹಾಗಾಗಿ ಉಳ್ಕೊಂಡಿರ್ಬೇಕು ಅಂತೇನೆ ನಾನು. ಹಾಗೆ ಏನೋ ಆಗೈತ್ರಿ. ಆದರೂ ಏನೋ ಅನ್ರಿ, ಮನೆಯೊಳಗೆ ಗಂಡಿಲ್ಲಂದ್ರೆ ಭಾಳ ಒಂಥರ ಅಂಜಿಕೆ ಆಕತ್ರಿ. ಮೊದ್ಲು ಮನೆಯಾಗ ನೋಡ್ಕೊಳಕ್ಕೆ ಯಾರು ದಿಕ್ಕಿಲ್ಲ, ಜೊತೆಗೆ ಇರೋ ಗಂಡನು ಹಿಂಗೆ ಹೊರಗೆ ಹೋಗ್ಯಾರ ಅಂದ್ರೆ ಒಂಥರ ಹಿಡಿದು ಬಿಟ್ಟಂಗೆ ಆಕತಿ. ಮನ್ಯಾಗ ಹೆಂಗೆ ಏನ ಎತ್ತ ಕಾಡ್ನ್ಯಾ ನಿಂತಂಗೆ ಆಕತಿ ನೋಡ್ರಿ. ಅಯ್ಯೋ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಬಿಡ್ರಿ, ಏನಾಗೋದಿಲ್ಲ. ನಾವೆಲ್ಲ ಇಲ್ಲ ಆಜು ಬಾಜುಕ್ಕೆ ತಲೆ ಕೆಡಿಸ್ಕೋಬೇಡ್ರಿ. ಸ್ವಲ್ಪ ಏನಾರ ಕೆಲಸ ಇರ್ಬೇಕು, ಮುಗಿಸ್ಕೊಂಡವ್ರ ಬರ್ತಾರೆ ತಗೋರಿ. ನೀವು ಅದ್ರ ಬಗ್ಗೆ ವಿಚಾರ ಮಾಡಿ ತ್ರಾಸ ತೊಗೋಕೋಬೇಡ್ರಿ ಜನ್ಮಕ್ಕೆ. ಏನಾರು ತಿಂದ್ರೆ ಇಲ್ಲ? ಇಲ್ಲ, ಇದು ಚುರ್ಮರಿ ಐತಿ, ಯಾಕೆ ತಿನ್ನಕ್ಕೆ ಮನ್ಸ ಆಗ್ಲಿಲ್ರಿ, ತಿಂದಿಲ್ಲ. ಅಯ್ಯೋ ನಮ್ಮವ್ ನನ್ನ ತಾಯಿ, ಈ ಹೊತ್ನ್ಯಾಗ ನೀವು ಹಿಂಗೆಲ್ಲ ಉಪವಾಸ ಇರಬಾರ್ದ್ರಿ. ಏನು ಹೊಡೆ ತುಂಬ ನಾಷ್ಟ ಮಾಡಿಬಿಡ್ಬೇಕು. ತಡ್ರಿ ಹಂಗಾರ ನಮ್ಮ ಮನೆ ಒಳಗೆ ತಾಲಿಪಟ್ಟಿ ಮಾಡೀನಿ, 2 ತಂದು ಕೊಡ್ಲೇನ್ರಿ? ಅಯ್ಯೋ ಬ್ಯಾಡ್ ಬಿಡ್ರಿ ಪಾಪ, ನಿಮ್ಗೆ ಯಾಕೆ ತ್ರಾಸು? ಅದ್ರ ಬಗ್ಗೆ ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ತ್ರಾಸು ಎಲ್ಲಿ ತ್ರಾಸು ರೀ? ಮತ್ತು ಇಂಥ ಹೊತ್ನ್ಯಾಗ ಒಬ್ಬ ಮನುಷ್ಯ ಆಗಲಿಲ್ಲ ಅಂದ್ರೆ ಇನ್ಯಾವಾಗ ಆಗೋದೈತಿ? ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ತೊಗೊಂಬರ್ತೀನಿ, ತಿನ್ನುವಂತ್ರಿ ತಡ್ರಿ.
ಹ್ಞೂ ಯಪ್ಪ ದೇವ್ರ ಇವ್ರು ಯಾಕಿನ್ನ ಬರಲಿಲ್ಲ ಅಂತ ಹಾದಿ ಕಾದ್ ನನಗಂತರೂ ಕಣ್ಣ ತೂತು ಬಿದ್ದು. ಅಲ್ಲಿ ಬರಾಕತ್ತಿರೋದು ನಮ್ಮ ಗಂಗಾವತಿ ಯಾರನ? ಹ್ಞೂ ಅಲ್ಲನ ನಮ್ದ ಕಣ್ಣ ಬರಬರಿ ಕಾಣವಲ್ತು ಕಾಣ್ತತೆ. ಹೌದು ಅಲ್ಲ. ಶಾಂತವ ಬಾಗಿಲಾಗ ನಿಂತಿಯೇನೆ? ಅಯ್ಯ ಗಂಗಾವತಿ ಯಾರ? ಅಯ್ಯೋ ಎತ್ತಿ ನಾನು ಅದ ಅನ್ಕೊಂಡು ಹೊರ ದೂರದಿಂದ ಇಲ್ಲಿ ಬರಾಕತ್ತವ್ರು ಯಾರು ನನ್ಗೆ ಯಾಕೆ ಸಮೀಪ ಬಂದಂಗ ನಮ್ಮರ ಅನ್ಸಕತ್ತಲ್ಲ ಅಂತ ಅನ್ನಕತ್ತಿದ್ ನೋಡ. ಯವ್ವ ಎತ್ತಿ ಬಂದ್ಯಾ ಎತ್ತಿ? ಯವ್ವ ಬಾ ನನಗೆ 1000 ಆನಿ ಬಲ ಬಂದಂಗ ಆತ್ ಬಾರ್ಬೆ ಎತ್ತಿ. ಸೌಕಾಶ್ ಬಾ ಅಮ್ಮ ಎತ್ತಿ ನೀನು ಕಾಲು ನಮಸ್ಕಾರ ಮಾಡಕ್ ಆಗವಲ್ತವ ನನಗೆ. ಯೋ ಈ ಹೊತ್ನ್ಯಾಗ ಬಗ್ಬಾರ್ದ ಹುಚ್ಚಿ. ನಡಿ ಒಳಗೆ ನಡಿ. ನಿನ್ನ ಗಂಡ ನಿನ್ನೆ ಊರಿಗೆ ಹೋಗಿತ್ತ ಮುಂಚೆ ನನ್ನ ಮನೆಗೆ ಬಂದು ನನಗೆ ಹೇಳಿ ಏನು ನೀ ಹೋಗಾಕಬೇಕು ಮನೆ ಕಡೆ, ಅಲ್ಲಿ ಯಾರು ಇಲ್ಲ ಯವ್ವ ನೀವು ಹೋಗೋಟ ಅಂತೇಳಿ ನನಗೆ ಹೇಳೇ ಹೋನ್. ನಿನ್ನಿಂದ ನನಗೆ ಇಲ್ಲಿ ಬರ್ಬೇಕಂದ್ರೆ ಇಷ್ಟೊತ್ತನ ಹಿಡಿತು ನೋಡು. ಹೌದಾ ಎತ್ತಿ? ಚಲೋ ಆತ್ ಬಿಡ ಎತ್ತಿ. ನಾ ಹಂಗಾರೆ ಇವರು ಬರಲೇ ಇಲ್ಲ ಏನಪ್ಪ ಗತಿ ಅನ್ನಂಗೆ ಆಗಿತ್ತು. ನಮ್ಮಕ್ಕ ಸಾಯಿ ಹೊತ್ನ್ಯಾಗ ಇವ ನನ್ನ ಕೈ ಮ್ಯಾಗ ನಿನ್ನ ಗಂಡನ ಕೈ ಇಟ್ಟು ಸತ್ತಾಳ ಇವ ಗೊತ್ತನ. ನಾ ಲೆಕ್ಕದಂತ ನೋಡಿದ್ರೆ ಇನ್ನೂ ಹೆಚ್ಚಿಗೆ ನೋಡ್ಕೋಬೇಕಿತ್ತು ಅವನ್ನ. ನನ್ನ ಮಕ್ಕಳು ನನ್ನ ಮನೆ ನನ್ನ ಸಂಸಾರ ಜಂಜಾಡ್ದಾಗ ಪಾಪ ನಿನ್ನ ಗಂಡನ ಕಡೆ ಲಕ್ಷ್ಯ ಕೊಡೋಕೆ ಆಗವಲ್ತವ ನನಗೆ. ಹೋಗ್ಲಿ ಬಿಡ, ಬಾ ಒಳ್ಳಡಿ ಮಗಳ. ಇವ ಈಗಾರ ಬಂದ್ರಲ್ಲ ನನಗೆ ಎಷ್ಟು ಧೈರ್ಯ ಬಂತು ಗೊತ್ತನ. ಬರ್ರಿ ಒಳಗೆ ನಡ್ರಿ.